ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಸ್ವಾಮಿ ಸೇವೆಯನ್ನು ಮಾಡುತ್ತಾ ಅತ್ಯಂತ ಖುಷಿಯಿಂದ ಇದ್ದೀರಿ ಅಂತ ಭಾವಿಸ್ಕದನು. ಈ ಬರುವಂಥ ಈ ಹುಣ್ಣಿಮೆಯ ಒಂದು ಕೆಲವೊಂದು ಮಾಹಿತಿಗಳನ್ನ ಮತ್ತು ದಿಂಡೋರಿ ಪ್ರಣೇತವತಿಯಿಂದ ಸ್ವಾಮಿ ಕೇಂದ್ರದಾಗ ನೀಡುವಂಥ ಕೆಲವೊಂದು ಉಪಾಯಗಳನ್ನ ಇವತ್ತು ನಾನು ನಮ್ಮ ಜೊತೆ ಶೇರ್ ಮಾಡ್ಕೊಬೋದು. ಯಾಕಂದರೆ ಎಷ್ಟೋ ಜನ ಆರ್ಥಿಕ ಸಮಸ್ಯೆ ಐತಕ್ಕ ನಮ್ಮ ಮನ್ಯಾಗ ಅಂತೇಳಿ ಕಮೆಂಟ್ ಹಾಕ್ತೀರಿ, ಏನು ಸೇವಾ ಮಾಡೋದ, ಏನು ಉಪಾಯಗಳು ಮಾಡೋದು ಅಂತೇಳಿ ಕಮೆಂಟ್ ಹಾಕ್ತಿರ್ತೀರ. ಹಾಗಾಗಿ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ನಾವೆಲ್ಲರೂ ಎಷ್ಟು ಒಂದು ನಿಯಮಗಳನ್ನ ಪಾಲನೆ ಮಾಡ್ತೀವಲ್ಲ, ಅದ್ರ ಜೊತೆಗೆ ಕೆಲವೊಂದು ಉಪಾಯಗಳನ್ನು ಕೂಡ ನಾವು ಅದ್ರ ಜೊತೆ ಆ್ಯಡ್ ಮಾಡ್ಕೊಂಡು ಆ ಉಪಾಯಗಳ ಕೆಲವೊಂದು ನಿಯಮಗಳನ್ನ ಮನ್ಯಾಗ ಪಾಲನೆ ಮಾಡ್ಕೊತ ಅಂದ್ರೆ ನಮ್ಮ ಮನ್ಯಾಗ ಸುಖ ಸಮೃದ್ಧಿ, ನಕಾರಾತ್ಮಕ ಎನರ್ಜಿ ಎಷ್ಟೇ ಒಂದು ತೊಂದರೆ ಆಕತ್ತಿದ್ದು, ಹಣಕಾಸಿನ ಸಮಸ್ಯೆ ಇರಲಿ, ಆರೋಗ್ಯ ಸಮಸ್ಯೆ ಇರಲಿ, ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತಾವೆ. ಯಾವುದೇ ಒಂದು ಉಪಾಯವನ್ನು ಅಥವಾ ಯಾವುದೇ ಒಂದು ಸೇವೆಯನ್ನು ಮಾಡಿದಾಗ ಸಡನ್ನಾಗಿ ಯಾವುದೇ ರೀತಿ ಚಮತ್ಕಾರ ಅಂತೂ ಆಗೋಲ್ಲ. ನಮ್ಮ ಭೋಗಗಳು, ನಮ್ಮ ಕರ್ಮಗಳು ಯಾವ ರೀತಿ ಇರ್ತಾವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿ ನಮಗೆಲ್ಲರಿಗೂ ಒಂದು ಫಲಶ್ರುತಿ ಅಥವಾ ಒಂದು ಫಲ ಅನ್ನೋದು ಸಿಗ್ತಿರ್ತೈತಿ. ಹಾಗಾಗಿ ಯಾವುದೇ ಸೇವೆಯನ್ನು ಮಾಡುವಾಗ ನಂಬಿಕೆ ಇಟ್ಟ ಪೂರ್ಣ ಶ್ರದ್ಧೆಯಿಂದ ಮಾಡಿರಿ. ಯಾವುದೇ ಉಪಾಯ ಆಗಲಿ, ಯಾವುದೇ ಸೇವೆ ಆಗಲಿ. ಮೊದಲು ನೋಡಿರಿ, ಹುಣ್ಣಿಮೆ ಅಮಾವಾಸ್ಯೆ ಅಂದ್ಕೂಡಲೇ ನಾವೆಲ್ಲರೂ ಮನೆಯನ್ನು ಕ್ಲೀನ್ ಮಾಡ್ಕೊತಿರ್ತೇವೆ. ಅಂದರೆ ಮನೆಯನ್ನು ಎಷ್ಟು ಆತೈತೆ ಅಷ್ಟು ಸ್ವಚ್ಛ ಮಾಡ್ಕೊತಿರ್ತೇವೆ. ಯಾಕಂದರೆ ಹುಣ್ಣಿಮೆ ಅಮಾವಾಸ್ಯೆಗೆ ನಾವು ನಮ್ಮ ಮನೆ ದೇವ್ರ ಪೂಜೆಯನ್ನು ಮಾಡ್ತೇವೆ, ಮನೆ ದೇವ್ರ ದರ್ಶನಕ್ಕೆ ಹೋಗ್ತಿರ್ತೇವೆ. ಮನ್ಯಾಗ ಹುಣ್ಣಿಮೆ ದಿನ ಅಂತೂ ನಾವು ಕೆಲವೊಂದು ಜನ ಸತ್ಯನಾರಾಯಣ ಪೂಜೆ, ಮಹಾಲಕ್ಷ್ಮಿ ಪೂಜೆ, ಆನಂತರ ಕುಂಕುಮಾರ್ಚನೆ, ಈ ರೀತಿ ಅನೇಕ ಸೇವೆಗಳನ್ನ ಮಾಡ್ತಿರ್ತೇವೆ. ಹಾಗಾಗಿ ಮೊದಲನೇದಾಗಿ ನಾವು ನೆಲ ಒರೆಸುವಾಗ ಆ ನೆಲ ಒರೆಸೋ ನೀರಿನಾಗ ಒಂದು ಸ್ವಲ್ಪ ಒಂದು ಚಮಚದಷ್ಟು ಅಥವಾ ಒಂದು ಹಿಡಿಯಷ್ಟು ಒಂದು ಸ್ವಲ್ಪ ಕಲ್ಲುಪ್ಪ, ಆನಂತರ ಅರಶಿನ ಪುಡಿ, ಒಂದು ಸ್ವಲ್ಪ ಲಿಂಬೆ ಹಣ್ಣ, ಈ ಮೂರೂ ಅದ್ರ ಜೊತೆಗೆ ಗೋಮೂತ್ರ ಹಾಕಿ ನೀವು ಮನೆಯನ್ನು ಒರೆಸಿ ನೋಡ್ರಿ. ಇದನ್ನು ಒಂದು ಕಂಟಿನ್ಯೂ ಒಂದು 15 ದಿವಸ ಮಾಡಿರಿ. ನೀವು ಯಾವಾಗ ಮನೆ ಒರೆಸ್ತಿರ್ತೀರ ಅಂದ್ರೆ ನಿಮ್ಮ ಮನೆ ಏನು ಟೈಲ್ಸ್ ಒರೆಸ್ತಿರ್ತಿರಲ್ಲ ಅವಾಗ ಅದ್ರ ಜೊತೆಗೆ ನೀವು ಏನು ಟೈಲ್ಸ್ ಒರೆಸುವಾಗ ಯೂಸ್ ಮಾಡ್ತಿರ್ತಾರೆ ಲಿಕ್ವಿಡ್, ಅದನ್ನು ಕೂಡ ಹಾಕ್ಬೋದು. ಆದರೆ ಅತ್ಯಂತ ಉತ್ತಮ ಅಂದರೆ ನಮ್ಮ ಮನ್ಯಾಗ ನಕಾರಾತ್ಮಕ ಎನರ್ಜಿಯನ್ನು ನಷ್ಟ ಮಾಡುವ ಶಕ್ತಿ ಈ 4 ವಸ್ತುಗಳದಾಗಿರ್ತಾವೆ. ಇದರಿಂದ ನಮ್ಮ ಮನ್ಯಾಗ ನಕಾರಾತ್ಮಕ ಊರ್ಜಾ ಏನಿರ್ತೈತಿಲ್ಲ ಅದು ನಷ್ಟ ಹಾಕಿ ಸಕಾರಾತ್ಮಕವಾಗಿ ಅನ್ನಿಸ್ತಿರ್ತೈತಿ. ಏನೋ ಒಂದು ಕಿರಿಕಿರಿ ಇರಲಿ, ಏನೇ ಇರಲಿ, ಮನ್ಯಾಗ ಶಾಂತಿ ಇರ್ತೈತಿ. ಎರಡನೇದ, ಪ್ರತಿ ಹುಣ್ಣಿಮೆಗೆ, ಪ್ರತಿ ಗುರುವಾರ, ಅಮಾವಾಸ್ಯೆ, ವಿಶೇಷ ದಿನಗಳೆಲ್ಲ ಅರಿಶಿನ ಲೇಪನ ಮಾಡಿರಿ ಹೊರಸಲ್ಕ ಅಂತ ಹೇಳ್ತೈತೆ. ಯಾಕಂದರೆ ಒರೆಸಲ್ಕ ಯಾವುದೇ ಒಂದು ಊರ್ಜಾ ಆಗಲಿ, ಯಾವುದೇ ಒಂದು ಸಕಾರಾತ್ಮಕ ಆಗಲಿ ಅಥವಾ ನಕಾರಾತ್ಮಕ ಊರ್ಜಾ ಆಗಲಿ ನಮ್ಮ ಮನ್ಯಾಗ ಮೊದಲು ಪ್ರವೇಶ ಮಾಡೋದ್ರೆ ನಮ್ಮ ಮೇನ್ ಡೋರ್ ಅಥವಾ ನಮ್ಮ ಹೊತ್ಸಲ್ದಿಂದ. ಹಾಗಾಗಿ ಈ ಹೊತ್ಸಲ್ಕ ಪ್ರತಿ ಗುರುವಾರ ಮಾಡ್ರೆ ಅತ್ಯಂತ ಉತ್ತಮ. ನಮ್ದು ಆರ್ಥಿಕ ಸಮಸ್ಯೆ ಐತೆ ಅನ್ನೋರು ಖಂಡಿತ ಒಂದು 6 ತಿಂಗಳ ಈ ಹೊರಸಲ್ಕ ಶ್ರದ್ಧೆಯಿಂದ ಪೂರ್ಣ ವಿಶ್ವಾಸದಿಂದ ಇಟ್ಟು ನೀವು ಹೊರಸಲ್ಕ ಅರಿಶಿನ ಲೇಪನವನ್ನು ಮಾಡಿ ನೋಡಿ. ಅರಿಶಿನ ಲೇಪನ ಯಾವ ರೀತಿ ಮಾಡೋದಪ್ಪ ಅಂದ್ರೆ, ಒಂದು ಚಮಚದಷ್ಟು ಅರಿಶಿನ ಪುಡಿ ತೊಗೊಂಡು ಅದ್ರಾಗ ಒಂದು 2 ಹನಿಯಷ್ಟು ಗೋಮೂತ್ರ, ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಒಂದು ಲಿಕ್ವಿಡ್ ಟೈಪ್ ರೆಡಿ ಮಾಡ್ಕೊಂಡು ನಾವು ಹೊರಸಲೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ವಚ್ಛ ಏನೆಲ್ಲ ಹೊರಸಲಾರ ಒರೆಸ್ಕೊತಿಲ್ಲ ಅದನ್ನೆಲ್ಲ ಒರೆಸಿ ಆನಂತರ ಅದಕ್ಕೆ ಆ ಅರಿಶಿನವನ್ನೇ ಎಲ್ಲ ಕಡೆಯಿಂದ ಲೇಪನ ಮಾಡಿ ಆನಂತರ ನಾವು ಹೊರಸಲ್ ಪೂಜೆನ ಮಾಡ್ಕೊಂಡು ಇದು ನೋಡ್ಕೊಂಡ್ ರೀತಿ ಸುಂದರವಾಗಿ ಮನ್ಸಿಗೆ ನೆಮ್ಮದಿ ಕೊಟ್ಟು ನೋಡ್ರಿ. ಒಂದು ಸಲ ಮಾಡಿ ನೋಡ್ರಿ, ನಿಮ್ಮ ಹೊರಸಲ ಪ್ರತಿ ಸಲ ಹೋಗಿ ನೋಡ್ಬೇಕು ಅನಿಸ್ತಿರ್ತೈತಿ. ಮತ್ತು ಮನ್ಯಾಗ ಒಂದು ಸಕಾರಾತ್ಮಕ ಊರ್ಜಾ ನಿರ್ಮಾಣ ಆಗ್ತೈತಿ. ಅದ್ರ ಜೊತೆಗೆ ನಾವು ಪ್ರತಿ ಹುಣ್ಣಿಮೆಗೆ ತುಳಸಿ ಮತ್ತೆ ಅಂದರೆ ನಾವು ಪ್ರತಿಯೊಬ್ಬರು ನಮ್ಮ ಮನ್ಯಾಗ ಮುಂದೆ ತುಳಸಿ ಬೃಂದಾವನ ತೇರ್ತೈತಿ. ಈಗಂತೂ ಬೃಂದಾವನ ಇಲ್ಲ, ಪ್ರತಿಯೊಬ್ಬರು ನಮ್ಮ ಮನೆ ಮುಂದೆ ಪಾಟ್ದಾಗಲಿ ಅಥವಾ ಖುಲ್ಲಾ ಜಾಗತ್ತಂದ್ರೆ ಅಲ್ಲಿ ತುಳಸಿಯನ್ನು ನೆಟ್ತಿರ್ತೇವೆ. ಹಾಗಾಗಿ ಆ ತುಳಸಿಗೆ ಪ್ರತಿ ಗುರುವಾರ ಮತ್ತು ಹುಣ್ಣಿಮೆಗೆ ನೀವು ಹಸಿ ಹಾಲು 2 ಚಮಚ ಅಂದರೆ ಏನು ಕಾಸುಲ್ದ ಹಾಲು ಇರ್ತಾವಲ್ಲ ಅದನ್ನು ಒಂದು 2 ಚಮಚದಷ್ಟು ತುಳಸಿಗೆ ಹಾಲನ್ನು ಅರ್ಪಣೆ ಮಾಡೋದು. ಇದರಿಂದನೂ ಆರ್ಥಿಕ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ನೋಡಿರಿ, ಇಷ್ಟೆಲ್ಲ ಮಾಡಿದ ಕೂಡಲೇ ನಮ್ಮ ಕೆಲಸದಾಗ ಎಲ್ಲಿಂದ ಹಣ ಬರ್ತಾವತ್ತ ಇಲ್ಲ, ನಮಗೆ ಅನೇಕ ಅವಕಾಶಗಳು ಸಿಗ್ತಾವೆ. ನಮ್ಮ ಮಾಡುವಂಥ ಬಿಸ್ನೆಸ್ ಆಗಲಿ ಅಥವಾ ಉದ್ಯೋಗದಾಗಲಿ ನಮ್ಗೆ ಲಾಭ ಅನ್ನೋದು ಸಿಗ್ತೈತಿ. ಆ ನಂತರ ಪ್ರತಿ ಹುಣ್ಣಿಮೆಗೆ ಅತ್ಯಂತ ಸರಳ ರೀತಿಯಿಂದ ಸತ್ಯನಾರಾಯಣ ಪೂಜೆಯನ್ನು ಮಾಡ್ಕೊರಿ. ಅತ್ಯಂತ ಕಡಿಮೆ ಸಾಹಿತ್ಯದಾಗ ಸತ್ಯನಾರಾಯಣ ಪೂಜೆ, ಇಲ್ಲಿ ಏನು ಫೋಟೋದಾಗ ಕೊಟ್ಟಿದ್ದೀನಿಲ್ಲ ಈ ರೀತಿ ಸತ್ಯನಾರಾಯಣ ಪೂಜೆಯನ್ನು ಮಾಡ್ಕೋಬೇಕು. ಸತ್ಯನಾರಾಯಣದ ಫೋಟೋ ಇರಬೇಕು, ಒಂದು ಕಳಶ, ಅದ್ರಾಗ ನೀರ, ಹೂವು, ಎಲೆ, ಅಡಿಕೆ, ಬೆಳ್ಳಿ ಕಾಯಿನ್ ಇದ್ರೆ ಬೆಳ್ಳಿ ಕಾಯಿನ್ ಹಾಕಿರಿ, ಇಲ್ಲಾಂದರೆ 5 ರೂಪಾಯಿದು ಕಾಯಿನ್ ಹಾಕಿ ನೀವು ಒಂದು ಸ್ವಲ್ಪ ಜಾವದ್ ಪೌಡ್ರ್ ಅಂತ ಸಿಗ್ತೈತಿ ಅಥವಾ ಈಗ ಅತ್ತಾರದ ಸಿಗ್ತಾವಲ್ಲ ಅದನ್ನು ಕೂಡ ಒಂದು ಹನಿಯಷ್ಟು ಹಾಕಿ ನೀವು ಆ ಕಳಶದಾಗ ಸ್ವಸ್ತಿಕ್ ತಕ್ಕೊಂಡ ಚಂದನದಿಂದ ತಕ್ಕೋರಿ ಅಥವಾ ಅರಿಶಿನ ಕುಂಕುಮದಿಂದನೂ ತಕ್ಕೊಂಡ ಈ ಗೋಧಿ ಹಾಕಿ ಬಡ್ಡ್ಯಾಗ ಮೊದಲನೇದು ಒಂದು ಟೇಬಲ್ ತೊಗೊಂಡು ಅದ್ರ ಮ್ಯಾಗ ಹಳದಿ ಅಥವಾ ಬಿಳಿ ವಸ್ತ್ರ ಹಾಸ್ರಿ. 2 ನಡಿತಾವೆ. ಇಲ್ಲಿ ಬಿಳಿಯೋದು ಕೊಟ್ಟಿದ್ದಾರೋ ಅಥವಾ ನೀವು ಹಳದಿ ಇದ್ರೂ ಕೂಡ ಹಳದಿ ಕಲರ್ ವಸ್ತ್ರವನ್ನು ಹಾಸಿ ಆನಂತರ ಅದ್ರ ಮ್ಯಾಗ ಒಂದು ಮುಟ್ಟಿಗೆಯಷ್ಟು ಗೋಧಿ ಹಾಕಿ ಅದ್ರ ಮ್ಯಾಗ ಏನು ಕಳಶ ರೆಡಿ ಮಾಡ್ಕೊಂಡಿರ್ತಿರಲ್ಲ ಆ ಕಳಶನ ಸ್ಥಾಪನೆ ಮಾಡ್ಕೋಬೇಕು. ಆನಂತರ ಒಂದು ಪ್ಲೇಟ್ ತೊಗೊಂಡು ಅದ್ರಾಗ ಅಕ್ಕಿ ಹಾಕಬೇಕು, ಅದ್ರಾಗ ಬಾಲಕೃಷ್ಣನ ಮೂರ್ತಿ ಇಡಬೇಕು. ಆನಂತರ ಮುಂದೆ 2 ಅಂತ 3 ಎಲೆಯನ್ನು ಜೋಡಿಸ್ಕೋಬೇಕು. ಮೊದಲನೇದು ಎಲೆ ಏನಿರ್ತೈತೆ ಅದ್ರಾಗ ಅಕ್ಷತೆ ಹಾಕಿ ಗಣಪತಿಯನ್ನು
ಗಣಪತಿ ಮೂರ್ತಿ ಇತ್ತಂದ್ರೆ ಇಡ್ರಿ, ಇಲ್ಲಾಗಿತ್ತಂದ್ರೆ ಅಡಿಕೆ ಸ್ವರೂಪದಾಗ ಗಣಪತಿಯನ್ನು ಪೂಜೆ ಮಾಡಬೇಕು. ಎರಡನೇದ ನಿಮ್ಮ ಕುಲದೇವರದೇ, ಮೂರನೇದ ವರುಣ ದೇವತೆ ಅಂತ ಹೇಳಿ 3 ಅಡಿಕೆಗಳನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಆನಂತರ ನೀವು ಅಲ್ಲಿ ಪೂಜೆಯನ್ನು ಮಾಡಬೇಕು. ಅತ್ಯಂತ ಸರಳ, ನಿಮ್ಗೆ ಯಾವ ರೀತಿ ಬರ್ತೈತಿಲ್ಲ ಆ ರೀತಿ ಪೂಜೆಯನ್ನು ಮಾಡಿ ನಿಮ್ಗೆ ಸಂಕಲ್ಪನ 11 ಸತ್ಯನಾರಾಯಣ ಪೂಜೆ ಮಾಡ್ತಾನೆ, 21 ಮಾಡ್ತಾನೆ, ಇಲ್ಲಕ ಪ್ರತಿ ಹುಣ್ಣಿಮೆಗೆ ಮಾಡ್ತಾನೆ ಅಂತೇಳಿ ನೀವು ಮಾಡ್ಬೋದು. ಆ ನಂತರ ನಿಮ್ದು ಏನೇ ಸಮಸ್ಯೆ ಇದ್ದರೂ ಅದನ್ನು ನೀವು ಹೇಳ್ಕೊಂಡ ಈ ಸತ್ಯನಾರಾಯಣ ಪೂಜೆದ ಆರಂಭ ಮಾಡ್ಬೋದು. ಇದಕ್ಕೆ ಶಿರಾ ನೈವೇದ್ಯನ ಮಾಡೋದಿರ್ತೈತಿ. ಈ ಪ್ರಸಾದವನ್ನು ಹೊರಗಿನವ್ರಿಗೆ ಬೇರೆ ಯಾರಿಗೂ ಕೊಡೋಂಗಿಲ್ಲ. ಈ ಸತ್ಯನಾರಾಯಣ ಪೂಜೆಯನ್ನು ಹುಣ್ಣಿಮೆ ದಿನ ಸಾಯಂಕಾಲ ಅಂದರೆ ಹುಣ್ಣಿ ಹತ್ತಿರಬೇಕು, ಸಾಯಂಕಾಲ ಪ್ರದೋಷ ಸಮಯ ಅಂದರೆ 5ರಿಂದ 8 ಗಂಟೆವರೆಗೆ, ಅಂದರೆ ಸಾಯಂಕಾಲ 5 ಗಂಟೆದಿಂದ ಮುಂದೆ ನೀವು 10 ಗಂಟೆ ಒಳಗೆ ಯಾವಾಗೂ ಮಾಡ್ಬೋದು. ಹಾಗಾಗಿ ಈ ಪೂಜೆಯನ್ನು ಅತ್ಯಂತ ಸರಳ ರೀತಿಯಿಂದ ಮಾಡ್ಕೊಡಿ. ಇಲ್ಲಿ ಏನು ಕೊಟ್ಟಿದಾರಲ್ಲ ಇಷ್ಟ ಸರಳವಾಗಿ ನೀವು ಪೂಜೆಯನ್ನು ರೆಡಿ ಮಾಡ್ಕೊಂಡು ಆನಂತರ ಸತ್ಯನಾರಾಯಣ ಕಥಾ ಏನಿರ್ತಿಲ್ಲ ಆ ಕಥೆಯನ್ನು ಓದೋದು. 5 ಅಧ್ಯಾಯಗಳು ಇರ್ತಾವೆ. ನಿಮ್ಗೆ ಆರತಿ ಯಾವ್ದು ಬರ್ತಿತ್ತು ಅಂದ್ರೆ ಆರತಿ ಮಾಡೋದು. ಇಲ್ಲಪ್ಪ ಇಷ್ಟೆಲ್ಲ ನಮ್ಗೆ ಜೋಡಣೆ ಮಾಡೋಕೆ ಆಗೋಲ್ಲ, ನಮ್ಮ ಮನ್ಯಾಗ ಒಪ್ಪಲ್ಲ, ಈ ರೀತಿ ಯಾವುದಕ್ಕೂ ಮಾಡೋಕೆ ಕೊಡೋಲ್ಲ ಅಂದ್ರೆ ಡೈರೆಕ್ಟಾಗಿ ಎಲ್ಲರ ಕಡೆ ಮೊಬೈಲ್ ಇರ್ತಾವೆ. ಸಾಯಂಕಾಲ ಪ್ರತಿ ಹುಣ್ಣಿಮೆಗೆ ಅಥವಾ ಪ್ರತಿ ಶುಕ್ರವಾರ ನಿಮ್ಗೆ ಯಾವಾಗ ಆಗ್ತಿಲ್ಲವ ಸತ್ಯನಾರಾಯಣ ಕಥೆಯನ್ನು ಕೇಳ್ರಿ. ಆನಂತರ ಧೂಪ ದೀಪ ಎಲ್ಲ ಆರತಿ ಏನಿರ್ತಿಲ್ಲ ಎಲ್ಲ ಮಾಡಿ ಇಷ್ಟು ನೀವು ಈ ಸತ್ಯನಾರಾಯಣ ಪೂಜೆಯನ್ನು ಸಾಯಂಕಾಲ ಮಾಡೋದೈತಿ. ಈ ಸತ್ಯನಾರಾಯಣ ಈ ಹುಣ್ಣಿಮೆದ ಪೂಜೆಯನ್ನು ಇವತ್ತು ಸಾಯಂಕಾಲ ಅಂದರೆ ಸೋಮವಾರ ಸಾಯಂಕಾಲ ಹುಣ್ಣಿಮೆ ಆರಂಭ ಆಗೋದೈತಿ. ಸಾಯಂಕಾಲ 5:57 ಅಂದ್ರೆ 6 ಗಂಟೆಗೆ ಹುಣ್ಣಿಮೆ ಆರಂಭ ಆಗೋದೈತಿ. ಹಾಗಾಗಿ ಇವತ್ತು ಸಾಯಂಕಾಲ ಪೂಜೆಯನ್ನು ಮಾಡ್ಕೋರಿ. ಸಾಯಂಕಾಲ ಆಗುಲ್ದಾರ ಅಂದ್ರೆ ನಾಳೆ ಬೆಳಗ್ಗೆ ಕೂಡ ಮಾಡ್ಕೊಂಡ್ರೆ ನಡಿತೈತಿ. ಆದರೆ ನಾಳೆ ಚಂದ್ರಗ್ರಹಣ ಇರೋದ್ರಿಂದ ಸಾಯಂಕಾಲ ಪೂಜೆ ಮಾಡೋಕ್ಕೆ ಬರಲ್ಲ. ಮತ್ತು ಹುಣ್ಣಿಮೆಯೂ ಕೂಡ ನಾಳೆ ಸಾಯಂಕಾಲ 5 ಗಂಟೆಗೆ ಮುಕ್ತಾಯ ಆಗ್ತೈತಿ. ಹಾಗಾಗಿ ಇವತ್ತಿನ ಸತ್ಯನಾರಾಯಣ ಪೂಜೆ ಸೋಮವಾರ ಮಾಡೋದೈತಿ. ಇದಕ್ಕೆ ಉಪವಾಸ ಮಾಡೋದಿರ್ತೈತಿ. ಉಪವಾಸಕ್ಕೆ ನಾನು ಮಣ್ಣಿಂದ ಒಂದು ವಿಡಿಯೋದಾಗ ಹಾಕಿದ್ದೇನೆ, ಒರೆದಕ್ಕಿ ಅದನ್ನು ತೊಗೋಬೋದು. ಹಣ್ಣು ಹಾಲು ಮಜ್ಜಿಗೆ ಇದನ್ನೆಲ್ಲ ತೊಗೋಬೋದು. ಆನಂತರ ಪ್ರತಿ ಹುಣ್ಣಿಮೆಗೆ ಕುಂಕುಮಾರ್ಚನೆಯನ್ನು ಮಾಡ್ತಾ ಬನ್ನಿ. ಕುಂಕುಮಾರ್ಚನೆ ಲಕ್ಷ್ಮೀ ಮೂರ್ತಿ ಮ್ಯಾಗಾಗಲಿ ಅಥವಾ ನಿಮ್ಮ ಲಕ್ಷ್ಮೀ ಮೂರ್ತಿ ಫೋಟೋ ಇತ್ತಂದ್ರೆ ಅದ್ರ ಮ್ಯಾಗ ನಿಮ್ಮ ಮನ್ಯಾಗ ಏನೂ ಲಕ್ಷ್ಮೀ ಮೂರ್ತಿ ಫೋಟೋ ಯಾವುದೂ ಇಲ್ಲಾಗಿತ್ತಂದ್ರೆ ಒಂದು ಅಡಿಕೆ ತೊಗೊಂಡು ಅದನ್ನು ಲಕ್ಷ್ಮೀ ಸ್ವರೂಪವಾಗಿ ಪೂಜನೆ ಮಾಡ್ಕೊತಾ ಪ್ರತಿ ಹುಣ್ಣಿಮೆಗೆ ಕುಂಕುಮಾರ್ಚನೆ ಮಾಡ್ಕೊತಾ ಬರ್ರಿ. ನೋಡಿರಿ ಯಾವ ರೀತಿ ನಿಮ್ಮ ಜೀವನದಾಗ ಆರ್ಥಿಕ ಸಮಸ್ಯೆಗಳು ದೂರ ಆಗಿ ನಿಮ್ಮ ಜೀವನದಾಗ ಅಭಿವೃದ್ಧಿ ಅನ್ನೋದು ಬರ್ತೈತಿ. ಅತ್ಯಂತ ಸರಳ ಸೇವೆಗಳು ಅದಾವು, ಅದರ ಹೆಚ್ಚಿನ ಮಹತ್ವದ ಫಲಗಳು ನಮ್ಮ ಜೀವನದಾಗ ತಂದು ಕೊಡ್ತಾವೆ. ಈ ಹುಣ್ಣಿಮೆಗೆ ನೀವೆಲ್ಲರೂ ಸೇವೆಯನ್ನು ಮಾಡ್ತಿರತ್ತೆ ಮಾಡ್ಕೊಂಡು ಯಾರಿಗೆ ಯಾವುದೇ ರೀತಿ ಒಂದು ಸೇವೆ ಆಗದಿಲ್ಲ ಅಂದ್ರೂ ಪ್ರತಿ ಹುಣ್ಣಿಮೆಗೆ ಪ್ರತಿ ಶುಕ್ರವಾರ ನಿಮ್ಮ ಮನ್ಯಾಗ ಒಂದು ಸಣ್ಣ ತುಪ್ಪದ ದೀಪ ಹಚ್ಚಿ ನೀವು ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಅಥವಾ ಕನಕದಾರ ಸ್ತೋತ್ರ ಅಥವಾ ವಿಷ್ಣು ಗಾಯತ್ರಿ ಮಂತ್ರ, ಲಕ್ಷ್ಮೀ ಗಾಯತ್ರಿ ಮಂತ್ರ ಯಾವುದೇ ಒಂದು ಸ್ತೋತ್ರವನ್ನು ನೀವು ಪಠನೆ ಮಾಡ್ತಾ ಹೋಗಿ. ಖಂಡಿತ ನಿಮಗೆಲ್ಲರಿಗೂ ಅದರ ಸೇವೆದ ಪ್ರತಿಫಲ ಸಿಗ್ತೈತೆ ಅನ್ಕೋತ ಇವತ್ತಿನ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಭಾವಿಸ್ಕೊಂಡ ಮುಂದಿನ ಹೊಸ ವಿಡಿಯೋ ಜೊತೆ ಸಿಗ್ತೇನೆ. ಶ್ರೀ ಸ್ವಾಮಿ ಸಮರ್ಥ.